ಹಲೋ ನಮಸ್ತೆ. ಜ್ಞಾನಜ್ಯೋತಿ ಮಲೆನಾಡು ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನಿವತ್ತು ನಿಮಗೆ ಮಕ್ಕಳಿಗೆ ಹೇಗೆ ರೇಖಾಭ್ಯಾಸದ ಪಾಠವನ್ನು ಸ್ಟಾರ್ಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನಿವತ್ತು ಒಂದು ಸೂಕ್ಷ್ಮವಾದಂತಹ ವಿಚಾರವನ್ನು ನಾನು ನಿಮಗೆ ಹೇಳ್ಕೊಡೋದಕ್ಕೆ ನಿಮ್ಮ ಮುಂದೆ ಬಂದಿದ್ದೀನಿ ಸ್ನೇಹಿತರೆ. ಹಾಗೆ ಮಕ್ಕಳೇ, ಎಲ್ಲರೂ ಕೂಡ ಪಾಠವನ್ನು ನೀಟಾಗಿ ಕೇಳಬೇಕು. ಜೊತೆಗೆ ನಾನು ಮಾಡಿರೋ ರೀತಿಯಲ್ಲೇ ನೀವು ಕೂಡ ಪ್ರಾಕ್ಟೀಸನ್ನು ಮನೆಯಲ್ಲಿ ಮಾಡಬೇಕಾಗುತ್ತೆ. ಬನ್ನಿ, ಮೊದಲನೇದಾಗಿ ಈ ಪೆನ್ಸಿಲ್ ಅಥವಾ ಸ್ಲೇಟ್ ಬಳಸೋದಕ್ಕೆ ಬರದೇ ಇರ್ತಕ್ಕಂಥ ಮಕ್ಕಳಿಗೆ ಫಸ್ಟ್ ನಾವೇನು ಹೇಳ್ಕೊಡ್ಬೇಕು ಅಂತಂದರೆ, ಎರಡು ಗೆರೆಯಲ್ಲಿ ನಾವು ಹೇಗೆ ಒಂದು ಗೆರೆಯನ್ನು ಎಳಿಬೇಕು ಅನ್ನೋದ್ರ ಬಗ್ಗೆ ಮಕ್ಕಳಿಗೆ ಸಂಪೂರ್ಣವಾದ ಜ್ಞಾನವನ್ನು ನಾವು ಕೊಡಬೇಕು. ಅದಕ್ಕಿಂತ ಮುಂಚೆ ಒಂದು ಬಳಪ ಸ್ಲೇಟನ್ನು ಕೊಟ್ಟು ನೀಟಾಗಿ ಗೀಚೋದಕ್ಕೆ ಕೊಡಬೇಕು. ಹೆಂಗೆ ಬೇಕೋ ಅವ್ರ ಮನಸ್ಸಿಗೆ ಬಂದ ಹಾಗೆ ಗೀಚೋದಕ್ಕೆ ಆ ಮಕ್ಕಳಿಗೆ ನಾವು ಹೇಳ್ಕೊಟ್ಬಿಡ್ಬೇಕು. ಸೊ ಗೀಚಿ ಕೈ ಬಳಪ ಅಥವಾ ಈ ಒಂದು ಪೆನ್ಸಿಲನ್ನು ಹಿಡ್ಕೊಳ್ಳೋದಕ್ಕೆ ಅಥವಾ ಪೆನ್ನನ್ನು ಹಿಡ್ಕೊಳ್ಳೋದಕ್ಕೆ ಅವರಿಗೆ ಸ್ಟ್ರೆಂತ್ ಬರುವಷ್ಟು ಮಟ್ಟಿಗೂ ನಾವು ಗೀಚೋದಕ್ಕೆ ಬಿಟ್ಬಿಡಬೇಕು. ಬರೀ ಸ್ಲೇಟಲ್ಲೇ ಅಲ್ಲ, ನೆಲದಲ್ಲಿ ಬರೀತಾರೆ. ಸೊ ಸಿಮೆಂಟ್ ನೆಲದಲ್ಲಿ ಬರೀತಾರೆ. ಸೊ ನೀವು ಅವಾಗೇನು ಹೇಳಬೇಡಿ ಮಕ್ಕಳಿಗೆ, ಗೋಡೆ ಮೇಲೆ ಬರೀತಾರೆ. ಸೊ ಈ ಥರ ಯಾವುದನ್ನು ನೀವು ರಿಸ್ಟ್ರಿಕ್ಷನನ್ನು ಮಾಡೋಕ್ಕೆ ಹೋಗಬೇಡಿ. ನೀಟಾಗಿ ಅವ್ರು ಎಲ್ಲಿ ಬರೀತಾರೋ ಅಲ್ಲಿ ಅವರಿಗೆ ಬರೆಯೋದಕ್ಕೆ ಬಿಟ್ಬಿಡಿ. ಯಾಕೆಂತಂದರೆ ಅವ್ರ ಕೈ ಮತ್ತು ಪೆನ್ಸಿಲ್ ಅವ್ರ ಹಿಡ್ತಕ್ಕೆ ಸಿಗೋವರೆಗೂ ಅವ್ರು ಗೀಚಿನೇ ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಅದಾದಮೇಲೆ ನೀವು ಒಂದು 3-3.5 ವಯಸ್ಸಲ್ಲಿ ನೀವು ಅಕ್ಷರಾಭ್ಯಾಸವನ್ನು ಮಾಡ್ತಿರಲ್ಲ, ಸೊ ಆಗ ನಾವು ಈ ರೇಖಾಭ್ಯಾಸವನ್ನು ಹೇಳ್ಕೊಡೋದನ್ನು ಪ್ರಾರಂಭ ಮಾಡ್ತೀವಿ. ಸೊ ನೋಡಿ, ನಾನು ಈಗ ಹೆಂಗೆ ತೋರಿಸ್ತಾ ಇದ್ದೀನೋ ಅದೇ ರೀತಿಯಲ್ಲಿ ನೀವು ಕೂಡ ಮನೆಯಲ್ಲಿ 2 ಲೈನ್, ಕನ್ನಡ ಆದರೆ ನಾನು ಇವತ್ತು ಕನ್ನಡ ತೋರಿಸ್ತಾ ಇದ್ದೀನಿ, 2 ಲೈನಿನ ಗೆರೆ ಇರುವಂತಹ ಒಂದು ಬುಕ್ಕಿನಲ್ಲಿ ನೀವು ಪೆನ್ಸಿಲಿನ ಸಹಾಯದಿಂದ, ನಾನು ನಿಮಗೆ ಪೆನ್ನಲ್ಲಿ ಬಳಸ್ತಾ ಇದ್ದೀನಿ. ಯಾಕೆಂತಂದರೆ ಒಂದು ನೀಟಾಗಿ ಕಾಣಿಸುತ್ತೆ ಅನ್ನೋ ಉದ್ದೇಶಕ್ಕೆ ನೀವು ಅದನ್ನು ಮಕ್ಕಳಿಗೆ ಮಾಡಿಸಿ. ಫಸ್ಟು ಹೀಗೆ ಹತ್ತಿರವಾಗಿ ಗೆಳೆಯನ್ನು ಮಕ್ಕಳು ಎಳಿಬೇಕು. ಒಂದು ಪೇಜು ಒಂದು ದಿನ. ಹಾಗೆಯೇ ನಾವು LKG ಬಂದಾಗ ಮಕ್ಕಳಿಗೆ ಅಥವಾ ಪ್ರೀ KGಯಲ್ಲಿ ಮಕ್ಕಳು ಸೇರ್ತಾರಲ್ಲ, ಸೊ ಆ ಮಕ್ಕಳಿಗೆ ನಾವು ಡೈಲಿ ಒಂದೊಂದು ಪೇಜು ಇದನ್ನೇ ಹೋಮ್ವರ್ಕ್ ಅಂತ ಹಾಕ್ಕೊಟ್ಬಿಡ್ತೀವಿ. ಸೊ ಇದೇ ಫುಲ್ಲು ಪೇಜ್ ತುಂಬ ಮಕ್ಕಳು ಅದೊಂದನ್ನೇ ಮಾಡ್ಕೊಂಬರ್ಬೇಕು. ಬೇರೆ ಯಾವುದನ್ನು ಮಾಡೋದಕ್ಕೆ ನಾವು ಹೇಳ್ಕೊಡ್ಬಾರ್ದು. ಇವತ್ತು ಒಂದಿನ ಈ ಪೇಜ್ ಫುಲ್ಲು ಒಂದು ದಿನ ಆದರೆ ನಾಳೆ ಏನು ಹಾಕ್ಕೊಡ್ಬೇಕು ಅಂತಂದರೆ, ನಾಳೆ ದಿವಸ ನಾವು ಬರೀ 0 ಬರೆಯೋದನ್ನು, ಅಂದರೆ 0 ಹೆಂಗೆಂಗೋ ಬರೀತಾರೆ. ನಾವು ಇದು 2 ಲೈನ್ ಒಳಗೇ ಈ ಲೈನು ಈ 2 ಲೈನ್ ಒಳಗೇ ಬರೆಯೋದನ್ನು ಅವಕ್ಕೆ ನಾವು ಪ್ರಾಕ್ಟೀಸ್ ಮಾಡ್ತೀವಿ ಮಕ್ಕಳಿಗೋಸ್ಕರ. ಸೊ ಇದೊಂದು ದಿನ ಫುಲ್ಲು ಈ ಥರ ಒಂದು ಪೇಜ್ ಫುಲ್ಲು ಆದರೆ, ಇನ್ನೊಂದು ದಿನ 0 ಬರೀ 0 ಬರೆಯೋದೇ ಒಂದು ಪೇಜ್ ಫುಲ್ಲು ಹೋಮ್ವರ್ಕನ್ನು ಹಾಕ್ಕೊಡ್ತೀವಿ. ನಾವು ಈ ಬರವಣಿಗೆ ಕಲಿಯುವಂಥ ಸಂದರ್ಭದಲ್ಲಿ ಮಕ್ಕಳಿಗೆ ಗಡಿಬಿಡಿಯನ್ನು ಮಾಡಬಾರ್ದು. ಹಾಗೆಯೇ ಮಕ್ಕಳಿಗೆ ಹೆದರಿಸ್ಬಾರ್ದು. ಸ್ವಲ್ಪ ಅಕಸ್ಮಾತ್ ದೊಡ್ಡ ಆಗುತ್ತೆ ಆದ್ರೂ ಕೂಡ ಅದಕ್ಕೆ ನಾವು ರೌಂಡಪ್ ಹಾಕಿ ನೋಡು ಇದೆರಡರೊಳಗೆ ಅದು ಪದೇ ಮಕ್ಕಳಿಗೆ ಫೋಕಸ್ ಮಾಡ್ತಾ ಹೋದರೆ ಬರಿತಾ 1 ಲೈನ್ ದೊಡ್ಡ ಬರೆಯುತ್ತೆ, 2 ಲೈನು ಉಲ್ಟಾ ಬರೆಯುತ್ತೆ, 3ನೇ ಲೈನು 4, 5 ಕೊನೆ ಲೈನಲ್ಲಿ ಮಕ್ಕಳು ಸರಿ ಮಾಡ್ಕೊಳ್ತಾ ಹೋಗ್ತಾರೆ. ನೋಡಿ, ಹೀಗೆ ಬರೀ 0 ಮಾತ್ರ ಬರೆಯುವಂಥದ್ದು. ಅಂದರೆ ಈ ಗೆರೆ 2 ಗೆರೆ ಇರುತ್ತೆ. ಸೊ ಈ ಗೆರೆ ಮಧ್ಯದಲ್ಲಿ ಮಗು 0ಯನ್ನು ಹೇಗೆ ಬರೀಬೇಕು ಅನ್ನೋದ್ರ ಬಗ್ಗೆ ಮಕ್ಕಳಿಗೆ ನಾವು ಅರಿವು ಅಥವಾ ತಿಳುವಳಿಕೆಯನ್ನು ಮೂಡಿಸಿದ್ರೆ ಇದು ಖಂಡಿತವಾಗ್ಲೂ ಯಶಸ್ವಿಯಾಗಿ ನಾವು ಮಾಡ್ಬೋದು ಅಂಥೇಳಿ ನನ್ನ ಅಭಿಪ್ರಾಯ ಸ್ನೇಹಿತರೆ. ಹೋಮ್ವರ್ಕನ್ನು ಕೂಡ ಅಷ್ಟೇ, ಪ್ರೀ KG ಮಕ್ಕಳಾಗಿರಲಿ LKG ಮಕ್ಕಳಾಗಿರಲಿ ನಾವು ಒಂದೊಂದು ಪೇಜ್ ಮಾತ್ರ ಕೊಡ್ತೀವಿ. ಪುಟ್ಟ ನೋಟ್ಬುಕ್ಕಲ್ಲಿ ಸಣ್ಣದಾಗಿ ಎಳೆಯುವಂತಹ ಒಂದೊಂದು ಪೇಜನ್ನು ಮಾತ್ರ ನಾವು ಹೋಮ್ವರ್ಕನ್ನು ಹಾಕ್ಕೊಡ್ಬೇಕು. ನೆಕ್ಸ್ಟ್ ಸ್ಟೆಪ್ಪು ಸ್ಲೀಪಿಂಗ್ ಲೈನ್ ಅಂತೀವಿ ಅಥವಾ ಅಡ್ಡಗೆರೆ ಅಂತ ಹೇಳ್ತೀವಿ. ಸೊ ಅಡ್ಡಗೆರೆಯನ್ನು ಹಾಕೋದನ್ನು ಮಕ್ಕಳಿಗೆ ಹೇಳ್ಕೊಡ್ಬೇಕು ನಾವು. ಹೀಗೂ ಹಾಕ್ಕೊಡ್ಬೋದು. ನೆಕ್ಸ್ಟ್ ಉಲ್ಟಾ.
ಈ ಥರ ಉಲ್ಟಾ ನಾವು ಹಾಕ್ಕೊಡುವಂಥದ್ದು. ಆಮೇಲೆ ಲಂಬವಾಗಿ ಎಳೆಯುವಂಥ, ಇದನ್ನು ನಾನು ತೋರಿಸಿದ್ದೀನಿ ಆವಾಗಲೇ. ಸೊ ಅದರ ಇನ್ನೊಂದು ಸ್ಟೆಪ್ ಅಷ್ಟೇ. ಸೊ ಇದೊಂದು ರೀತಿ ಆದರೆ ನೆಕ್ಸ್ಟು ಇದು ಅಕ್ಷರನ ಈ ಥರ ಟರ್ನ್ ಮಾಡೋದಕ್ಕೆ ಅವುಗಳಿಗೆ ಒಂದು ಐಡಿಯಾ ಬರುತ್ತೆ ಅಂತ. ಫಸ್ಟಿಗೆ ಮಕ್ಕಳಿಗೆ ಇಷ್ಟೇ ಹಾಕ್ಕೊಡಿ, ಇಷ್ಟರಲ್ಲೇ ಮಕ್ಕಳು ಕಂಪ್ಲೀಟ್ ಮಾಡಲಿ. ನೆಕ್ಸ್ಟು 1 2 3 ಹಾಕ್ಕೊಡಿ. ನೆಕ್ಸ್ಟು 1 2 3 4 ಹಾಕ್ಕೊಡಿ. ನೆಕ್ಸ್ಟು 1 2 3 4 5 6 ಹೀಗೆ ಕಂಟಿನ್ಯೂಷನ್ ಮಾಡ್ಕೊಳ್ಳಿ. ಫಸ್ಟು ಈ ಥರ ಬಿಡಿ ಬಿಡಿ ಹಾಕ್ಕೊಡಿ. ಹೀಗೆ ನೆಕ್ಸ್ಟು ಅಂದರೆ ಇದು ಕೂಡ ಅಷ್ಟೇ, ಮೇಲೆ ಏರಿಳಿತನ ತೋರಿಸುವಂಥದ್ದು. ಹೀಗೆ ನೆಕ್ಸ್ಟು ಹೀಗೆ ಈ ಥರದ ಅನೇಕ ಚಿತ್ರಗಳನ್ನು ನಾವು ನಮ್ಮ ಮಕ್ಕಳಿಗೆ ಹೇಳ್ಕೊಡ್ಬೋದು. ಹೀಗೆ ನಿಮಗೇನು ಬೇಕೋ ನಿಮ್ಮ ಮಕ್ಕಳಿಗೆ ನೀವು ಮನೆಯಲ್ಲೇ ಪ್ರಾಕ್ಟೀಸ್ ಮಾಡಿದರೆ ಅವರು ಶಾಲೆಯಲ್ಲಿ ಬಂದು ಕಲಿಯುವಂತಹ ಒಂದು ಏನು ಆಸಕ್ತಿ ಇದೆಯಲ್ಲ ಅದಿನ್ನೂ ಸ್ವಲ್ಪ, ಯಾಕೆಂದರೆ ಇದು ನನಗೆ ಬರುತ್ತೆ ಮೇಡಮ್, ಇದು ನನಗೆ ಬರುತ್ತೆ ಮಿಸ್ಸು ಅಂತ ಹೇಳಿ ಖುಷಿಯಿಂದ ಮಕ್ಕಳು ಕಲ್ತ್ಕೊಂಡು ಹೋಗ್ತಾರೆ. ಆಮೇಲೆ ಪೆನ್ನು ಗಟ್ಟಿಯಾಗಿ ನಮ್ಗೆ ಹಿಡ್ಕೊಳ್ಳೋದಕ್ಕೆ ಗ್ರಿಪ್ ಒಂದು ಸಿಕ್ತು ಅಂತಂದರೆ ನೀವು ಆಟೋಮೆಟಿಕಲಿ ಮಕ್ಕಳನ್ನ ನಾವು ಆರಾಮಾಗಿ ಶಿಕ್ಷಕರಾದಂಥವರು ಕರ್ಕೊಂಡು ಹೋಗ್ಬಿಡ್ತೀವಿ. ಇಲ್ಲಾಂದರೆ ನಾವು ಪೆನ್ಸಿಲ್ಲು ಹಿಡ್ಕೊಳ್ಳೋಕ್ಕೆ ಒಂದಷ್ಟು ದಿವಸ ಕಳೆಯುತ್ತೆ, ಬುಕ್ಕಿನಲ್ಲಿ ಗೀಚೋದಕ್ಕೆ ಒಂದಷ್ಟು ದಿವಸ ಹಿಡಿಯುತ್ತೆ. ಆಮೇಲೆ ಅಕ್ಷರ ಕಲಿಯುವಾಗ ಉಳಿದ ಮಕ್ಕಳಿಗಿಂತ ಈ ಮಕ್ಕಳು ಸ್ವಲ್ಪ ಡಲ್ಲೇ ಆಗಿರ್ತಾರೆ. ಸೊ ಓದಿನಲ್ಲಿ ಆಟೋಮೆಟಿಕಲಿ ಹಿಂದಿರ್ತಾರೆ. ಸೊ ಅದಕ್ಕೋಸ್ಕರ ನೀವು ಮನೆಯಲ್ಲಿನೇ ಆದಷ್ಟು ಪ್ರಯತ್ನವನ್ನು ಮನೆಯಲ್ಲಿನೇ ಯಾವುದೋ ಒಂದು ಹಳೆಯ ಬುಕ್ಕನ್ನು ಕೊಟ್ಬಿಟ್ಟು ಹೀಗೆ ಗೀಚೋದಕ್ಕೆ ಅಭ್ಯಾಸ ಮಾಡ್ಕೊಳ್ಳಿ. ಪೆನ್ನು ಮತ್ತು ಕೈ ಎರಡೂ ಹಿಂಗೆ ಹಿಡ್ಕೊಂಡಾಗ ಅವರಿಗೆ ನೋವು ಬರಬಾರ್ದು. ಕೆಲವೊಂದು ಮಕ್ಕಳು ಹೀಗೆ ಹಿಡಿತಾರೆ, ಕೆಲವರು ಹೀಗೆ ಹಿಡ್ಕೊಂಡು ಬರೀತಾರೆ, ಕೆಲವರು ಹೀಗೆ ಹಿಡ್ಕೊಂಡು ಬರೀತಾರೆ ಹೀಗೆ. ಸೊ ಆ ಥರ ಎಲ್ಲ ಆಗಬಾರ್ದು ಅನ್ನೋದು ನಮ್ಮ ಉದ್ದೇಶ ಅಷ್ಟೇ. ಕರೆಕ್ಟಾಗಿ ಪೆನ್ನನ್ನು ಅಥವಾ ಪೆನ್ಸಿಲನ್ನು ಅಥವಾ ಬಳಪವನ್ನು ಹೀಗೆ ಇಟ್ಕೊಂಡು ಈ 3 ಬೆರಳಿನ ಸಹಾಯದಿಂದ ಈ ಬೆರಳಿನಲ್ಲಿ ಈ ಥರ ಹೀಗೆ ಇಟ್ಬಿಟ್ಟು ಕಲಿಯೋದಕ್ಕೆ ಅಭ್ಯಾಸ ಮಾಡಬೇಕು. ಹೀಗೆ ಕೆಲವು ಮಕ್ಕಳು ಏನು ಮಾಡ್ತಾರೆ ಗೊತ್ತಾ, ಹೀಗೆ ಬರೀತಾರೆ, ಕೆಲವು ಮಕ್ಕಳು ಹೀಗೆ ಬರೀತಾರೆ, ಕೆಲವು ಮಕ್ಕಳು ಇಷ್ಟು ದೂರ ಇಟ್ಕೊಂಡು ಹಿಂಗೆ ಬರೀತಾರೆ, ಕೆಲವು ಮಕ್ಕಳು ಇಷ್ಟು ದೂರ ಇಟ್ಕೊಂಡು. ಸೊ ಎಲ್ಲಿವರೆಗೆ ಅಲ್ಲಿ ಬರೆಯೋದಕ್ಕೆ ಎಲ್ಲಿ ಗ್ರಿಪ್ ಸಿಗುತ್ತೆ ಅಲ್ಲಿವರೆಗೆ ಅವ್ರ ಮಕ್ಕಳು ಹಿಂಗೆ ಇಟ್ಕೊಂಡ್ರು ನಾವು ಕೂಡ ಹೀಗೆ ಹೇಳ್ಕೊಡ್ಬೇಕು. ಈ ಥರ ಹೀಗೆ ಹಿಡ್ಕೊ, ಇದು ಹಿಡ್ಕೊಂಡ್ರೆ ಮಾತ್ರ ನಿನಗೆ ಬರೆಯೋದಕ್ಕೆ ಗೀಚೋದಕ್ಕೆ ಸಾಧ್ಯ ಅಂತ ಹೇಳಿ ತೋರಿಸ್ಕೊಡ್ಬೇಕು. ಆಗ ಮಕ್ಕಳು ಅಲ್ಲೇ ಹಿಡ್ಕೊಂಡು ಬರೆಯೋದಕ್ಕೆ ಶುರು ಮಾಡ್ತಾರೆ. ಆಮೇಲೆ ಅದನ್ನೇ ಪರ್ಮನೆಂಟಾಗಿ ಹಾಗೆಯೇ ತೊಗೊಂಡೋಗ್ಬಿಡ್ತಾರೆ. ಸರಿಯಾಗಿದೆ. ನಾವು ಇಷ್ಟೊಂದು ಅಭ್ಯಾಸದ ನಂತರ ನೋಟ್ಬುಕ್ಕಲ್ಲಿ ನಾವು ಇಷ್ಟೊಂದು ಅಭ್ಯಾಸ ಮಾಡಿದ ನಂತರ ಕನ್ನಡ 1ನೇ ತರಗತಿ ಸವಿಕನ್ನಡ ಅನ್ನುವಂಥ ಒಂದು ಪುಸ್ತಕದಲ್ಲಿ ನಾವು ಏನಿದೆ ಅಂತ ಹೇಳಿ ಫಸ್ಟು ನೋಡ್ತಾ ಹೋಗೋದಾದರೆ, ನೋಡಿ ಇಲ್ಲಿ 1ನೇ ತರಗತಿಯಲ್ಲಿ ನಾನು ಹೇಳ್ತಾ ಇದ್ದೀನಿ. ಈಗ 1ನೇ ತರಗತಿಯಲ್ಲಿ ನಾವು ವಂದನೆ ಅನ್ನುವಂಥ ಒಂದು ಪದ್ಯವನ್ನು ನೋಡ್ತೀವಿ. HK ಕಂಬಾರ ಅವರು. ನೆಕ್ಸ್ಟು ಸಹಕಾರ ಪಾಠ ಸಮಿತಿ ರಚನೆ ಮಾಡಿರ್ತಕ್ಕಂಥದ್ದು ಊಟದ ಆಟ ಪದ್ಯ ಕೂಡ JP ರಾಜರತ್ನಂ ಅವರು ಬರೆದಿರ್ತಕ್ಕಂಥದ್ದು. ಹೂದೋಟ ಸಮಿತಿ ರಚನೆ.
ರೇಖಾಭ್ಯಾಸದ ಪಾಠಗಳು ಇದು ಕೂಡ ಸಮಿತಿ ಪಠ್ಯಪುಸ್ತಕ ಸಮಿತಿ ರಚನೆ ಹೊರಡಿಸ್ತಾ ಇರ್ತಕ್ಕಂಥದ್ದು. ನೆಕ್ಸ್ಟು ಬೇಸಿಗೆ ರಜೆಯಲ್ಲಿ ಇದು ಕೂಡ ವಿದ್ಯಾಸಾಗರ ಕುಕುಂದ ಅವರು ಕೋತಿ ಮತ್ತು ಅಳಿಲು ಸಮಿತಿ ರಚನೆ ಮಾಡಿರ್ತಕ್ಕಂಥದ್ದು. ಪದ ಓದು ಅಕ್ಷರ ಕಲಿ ಅನ್ನುವಂಥದ್ದು ಇದು ಕೂಡ ಪಠ್ಯಪುಸ್ತಕ ರಚನೆ ಸಮಿತಿಯವರೇ ಮುದ್ರಣವನ್ನು ಮಾಡಿರ್ತಕ್ಕಂಥದ್ದು. ನಾವಿಲ್ಲಿ ಇಡೀ ಪಾಠವನ್ನು ಫಸ್ಟು 1ನೇ ಪದ್ಯ ಅಂತ ಕೊಟ್ಟಿದ್ದಾರೆ. ಸೊ ನಾವೀಗ ಡೈರೆಕ್ಟಾಗಿ ಮಕ್ಕಳಿಗೆ ಈ ರೇಖಾಭ್ಯಾಸವನ್ನು ಮಾಡಿಕೊಂಡು ಡೈರೆಕ್ಟಾಗಿ ನಾವು ಇಲ್ಲಿಗೆ ಹೋಗೋದಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಅವ್ರೇನು ಮಾಡಿದ್ದಾರೆ ಅಂತಂದರೆ, ಫಸ್ಟು ನಾವೇನು ಮಾಡಬೇಕು, ಶಿಕ್ಷಕರಾದ ರೇಖಾಭ್ಯಾಸದ ಪಾಠಗಳ ಕಡೆಗೆ ಫಸ್ಟ್ ನಾವು ಗಮನ ಹರಿಸ್ಬೇಕು. ಸೊ ಆಗ ಮಕ್ಕಳಿಗೆ ಈ ರೇಖಾಭ್ಯಾಸನ ಮಾಡಿಕೊಂಡು ನೆಕ್ಸ್ಟು ಪಾಠದ ಕಡೆಗೆ ಬಂದರೆ ಅವರಿಗೆ ಹೆಚ್ಚು ಅರ್ಥವಾಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಫಸ್ಟು ನಾವು ರೇಖಾಭ್ಯಾಸದ ಪಾಠದ ಕಡೆಗೆ ಗಮನ ಕೊಡೋಣ. ನೋಡಿ ಸ್ನೇಹಿತರೆ, ಫಸ್ಟು ಏನು ಬೇಕು ಅದನ್ನು ಮಗು ತನಗಿಷ್ಟ ಬಂದಿದ್ದು ಒಂದು ಚಿತ್ರವನ್ನು ಅಥವಾ ಇಲ್ಲಿ ರೌಂಡ್ ಹಾಕೋದೇ ಇರ್ಬೋದು, ಏನೇ ಒಂದು ಮಾಡೋದಾಗಿರ್ಬೋದು, ಅದಕ್ಕೆ ಸುಮ್ಮನೆ ಒಂದು ಪೇಜನ್ನು ನಾವು ಹಾಗೆ ಬಿಟ್ಬಿಡಬೇಕು. ನೆಕ್ಸ್ಟ್ ಸ್ಟೆಪ್ಪು ನಾನು ತೋರಿಸಿದ ಹಾಗೇ ಸೊ ಇಲ್ಲಿ ನಾವು ಏನೇನೆಲ್ಲ ಮಾಡಿದ್ದೀವೋ ಸೊ ಅದೆಲ್ಲದು ಕೂಡ ಇಲ್ಲಿ ನಿಮಗೆ ಹೆಲ್ಪ್ ಆಗುತ್ತೆ. ನೋಡಿ ಇಲ್ಲಿ ಏನೇನು ಮಾಡಿದ್ದೀವಿ ಇದೆಲ್ಲದು ಕೂಡ ಇಲ್ಲಿ ಸೇಮ್ ಏನು ಕೊಟ್ಟಿದ್ದಾರೆ, ಇಲ್ಲಿ ತೋರಿಸಿ ಬರೆಸಿ ಅಂತ ರೇಖಾಭ್ಯಾಸ. ಫಸ್ಟು 0, ನೆಕ್ಸ್ಟ್ ಕರ್ವ್, ಹಾಗೆಯೇ ಈ ಥರ ಹಾಗೆಯೇ ನೋಡಿ ಇಲ್ಲಿ ಕೂಡ ಈ ಥರ. ಹಾಗೆಯೇ ಇಲ್ಲಿ ನೋಡಿ ತಲೆಗಟ್ಟಿನ ಚಿಹ್ನೆಗಳು. ಹಾಗೆಯೇ ಇವಿಷ್ಟು 1ನೇ ತರಗತಿಯಲ್ಲಿ ನಮಗೆ ಕಾಣಸಿಗುವಂತಹ ರೇಖಾಭ್ಯಾಸದ ಚಿತ್ರಗಳು. ಇದಿಷ್ಟನ್ನು ನೀವು ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳಿಗೆ ಪ್ರಾಕ್ಟೀಸ್ ಮಾಡಿದ್ದೇ ಆದಲ್ಲಿ ಖಂಡಿತವಾಗಲೂ ನಿಮ್ಮ ಮಕ್ಕಳು ಒಂದು ಒಳ್ಳೆ ಅಭ್ಯಾಸವನ್ನು ಮುಂದುವರಿಸೋದಕ್ಕೆ ಸಾಧ್ಯವಾಗುತ್ತೆ ಸ್ನೇಹಿತರೆ. ಇದಿಷ್ಟು ರೇಖಾಭ್ಯಾಸದ ಪಾಠಗಳು. ಸೊ ಅಲ್ಲೇ ಒಂದು ಲೈನ್ ಕೊಟ್ಟಿರ್ತಾರೆ, ಆಲ್ರೆಡಿ ನಾನು ಕೂಡ ಮಾಡಿದ್ದೀನಿ ಇಲ್ಲಿ. ಸೊ ಪಟ ಅದೇ ರೀತಿಯಲ್ಲೇ ಮಕ್ಕಳು ಚಿತ್ರ ಮೇಲೆ ಏನು ಮಾಡಿರ್ತಾರಲ್ಲ ಅದನ್ನು ನೋಡ್ಕೊಂಡು ಬರ್ಕೊಂಡು ಹೋಗ್ತಾರೆ. ಅದಕ್ಕಿಂತ ಮುಂಚೆ ನಾನು ಅದಕ್ಕೆ ಹೇಳಿರೋದು, ಸೊ ಇಲ್ಲಿ ನಾನು ನೋಟ್ಬುಕ್ಕಲ್ಲಿ ಬರ್ಸಿದ್ನಲ್ಲ ಈ ತರಹದ ಅಭ್ಯಾಸವನ್ನು ನೀವು ಮನೆಯಲ್ಲೇ ಮಾಡಬೇಕು. ಈ ಥರ ಮಾಡಿಸಿ ಕಳಿಸಿದರೆ ಮಕ್ಕಳಿಗೆ ನಾವೇನು ಹೇಳ್ತೀವಿ ಪೆನ್ಸಿಲ್ ಹಿಡ್ಕೊಳ್ಳುವಂಥದ್ದು ಎಲ್ಲದು ಕೂಡ ಮಕ್ಕಳಿಗೆ ಅರ್ಥವಾಗುತ್ತೆ. ಅದ್ರ ಜೊತೆಯಲ್ಲಿ ಪಾಠದಲ್ಲಿ ಇರ್ತಕ್ಕಂತಹ ರೇಖಾಭ್ಯಾಸಗಳನ್ನು ಕಲಿಯೋದಕ್ಕೂ ಕೂಡ ಮಕ್ಕಳಿಗೆ ತುಂಬಾ ಸುಲಭ ಅಂತ ಅನಿಸುತ್ತೆ. ಯಾರಿಗೆಲ್ಲ ನನ್ನ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಎಲ್ಲರೂ ಕೂಡ ಈ ಒಂದು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ಇನ್ನೂ ಅನೇಕ ನನ್ನ ಈ ಪಾಠವನ್ನು ಮಾಡುವಂತಹ ರೀತಿಯಾಗಿರ್ಬೋದು, ನಿಮಗೆ ತೋರಿಸುವಂತಹ ರೀತಿಯಲ್ಲಿ ಏನಾದರೂ ಕಮೆಂಟ್ಗಳ ಮೂಲಕ ತಿಳಿಸ್ಬೇಕು ಅಂತಿದ್ದರೆ ದಯವಿಟ್ಟು ಕಮೆಂಟ್ಗಳಿಗೆ ನಾನು ಸ್ವಾಗತವನ್ನು ಕೋರ್ತೀನಿ. ಹಾಗೆಯೇ ನೀವು ಕೊಟ್ಟಿರ್ತಕ್ಕಂಥ ಕಮೆಂಟನ್ನು ನಾನು ಕೂಡ ಕರೆಕ್ಷನ್ ಮಾಡಿಕೊಂಡು ಇನ್ನೂ ಚೂರು ಬೆಟರಾಗಿ ಪಾಠವನ್ನು ಮಾಡೋದಕ್ಕೆ, ಅಭ್ಯಾಸವನ್ನು ಮಾಡಿಸೋದಕ್ಕೆ ಮಕ್ಕಳಿಗೆ ಸಹಕಾರಿಯಾಗುತ್ತೆ ಸ್ನೇಹಿತರೆ. ದಯವಿಟ್ಟು ಯಾರೆಲ್ಲ ಚಾನಲ್ನ ನೋಡಿಲ್ವೋ ದಯವಿಟ್ಟು ಚಾನಲ್ನ ನೋಡಿ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳಿ ಈ ಮೂಲಕ ಕೇಳ್ಕೊತೀನಿ. ಮುಂದಿನ ತರಗತಿಯಲ್ಲಿ ನಾನು ಅಕ್ಷರವನ್ನು ಅಂದರೆ ರಗಸದ ಮೂಲಕ ಅಕ್ಷರವನ್ನು ಹೇಗೆ ನಾನು ಹೇಳ್ಕೊಡ್ಬೇಕು ಅನ್ನೋದ್ರ ಬಗ್ಗೆ ಪಾಠವನ್ನು ಮುಂದುವರಿಸ್ತೀನಿ ಅಂತ ಹೇಳ್ತಾ, ದಯವಿಟ್ಟು ಚಾನಲ್ನ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ತೆ.